ಸೊ ಗೈಸ್ ನಾನು ಇವತ್ತು ಹೋಗಿದ್ದೆ ವೆಟರ್ನರಿ ನಡೀತಿರೋ ಮತ್ಸ್ಯ ಮೇಳಾಗೆ. ಸೊ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ. ನಾನು ಇವಾಗಲೇ ಜಸ್ಟ್ ಫ್ರೆಶ್ ಆದೆ. ಇವಾಗ ನಾವೆಲ್ಲರೂ ಹೋಗ್ತಾ ಇದೀವಿ, ನಾನು ಮತ್ತೆ ಮಹೇಶ, ಅಪ್ಪಿ, ಮೂಗರು ವೆಟರ್ನರಿ ಮತ್ಸ್ಯ ಮೇಳಾಗೆ. ಫೈನಲಿ ಬಂದ್ಬಿಟ್ವಿ, ಆದ್ರೆ ಇಲ್ಲಿ ಎಕ್ಸಿಟ್ ಇದೆ, ಎಂಟ್ರೆನ್ಸ್ ಅಲ್ಲಿ ಜಸ್ಟ್ ಇವಾಗ್ಲೇ ಬಂದ್ವಿ. ಹೋಗ್ತಾ ಇದೀವಿ ನಾವು ಇವಾಗ ಒಳಗಡೆನೆ. ಇಲ್ಲಿ ನೋಡಿ ಗೈಸ್, ಮತ್ಸ್ಯ ಮೇಳ ನಡೀತಾ ಇದೆ. ಫುಲ್ ಆಕ್ವೇರಿಯಂ ಸೆಕ್ಷನ್ ಇದು. ಫೈನಲಿ ನಾವು ಎಂಟರ್ ಆದ್ವಿ. ಇಲ್ಲಿ ನೋಡಿ ಗೈಸ್, ಎಷ್ಟು ದೊಡ್ಡ ಮೀನ್ ಇದೆ. ನಾನಂತೂ ನೋಡ್ಬೇನೆ ಬಿದ್ಬಿಟ್ಟೆ. ಮತ್ತೆ ಗೈಸ್ R1R ಸರ್ಟಿಫೈಡ್ ಅಂತೆ, 25,000 ರೂಪಾಯಿ ಅಂತ. ಇದಕ್ಕೆ ರೌಂಡ್ ಒಂದು 8 ಇಂಚಸ್ ಇದೆ. ಮತ್ತೆ ಗೈಸ್ ಇಲ್ಲಿ ಬಾಯ್ಲರ್ ಕೋಳಿಗಳು ಮತ್ತೆ ಬಾತ್ ಇದಾವೆ. ಹಾಗೆ ಇಲ್ಲಿ ತೆಳಗಡೆನೆ ಜಂಗ್ಲಿ ಫಿಶ್ ಗಳಿದಾವೆ, ಕೆರೆಗಳಿರೋವು. ಇವುಗಳ ಹೆಸರು ಚಾಪೆ ಮೀನ್ ಅಂತೆ. ನೋಡೋಕಂತೂ ಸೇಮ್ ಟು ಸೇಮ್ ಕೊಯ್ ಫಿಶ್ ತರನೇ ಇದಾವೆ. ಇವು ಯಾವ ಫಿಶ್ ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್, ಕನ್ಫರ್ಮ್ ಆಗಿ. ಆಕ್ವೇರಿಯಂ ಸೆಕ್ಷನ್ ಆದ್ಮೇಲೆ ಗೈಸ್ ನಾವು ಬೇರೆ ಕಡೆ ಬಂದಿದ್ವಿ. ಇದು ಆಕ್ಚುಲಿ ಫೀಲ್ಡ್ ಸೆಕ್ಷನ್ ಅನ್ಸುತ್ತೆ ಇದು. ಇಲ್ಲಿ ಗೈಸ್ ನಮ್ಮ ರೆಡ್ಡಿ ಸೈನ್ ಮಾಡಿಸ್ಕೊಂಡವ್ರೆ. ಒಂದ್ ಸ್ವಲ್ಪ ಆಗೋಗೋ ಹೊಳ್ತಿದ್ದ ಅದ್ರ ಸಲುವಾಗಿ. ಮೈಕ್ರೋಸ್ಕೋಪ್ ಅಲ್ಲಿ ಗೈಸ್ ಹುಚ್ಚನಾಯಿ ಕಚ್ಚಿದ್ರೆ ಬರೋ ವೈರಸ್ ನ ನೋಡಿದ್ವಿ. ಮತ್ತೆ ನೀವು ಕೂಡ ನೋಡ್ಕೊಳ್ಳಿ ಗೈಸ್, ಇದು ರೆಡ್ ಕಾಣಿಸ್ತಾ ಇದೆ ಅಲ್ವಾ, ಅದೇ ವೈರಸ್. ಅದಾದ್ಮೇಲೆ ನಾವು ಇವಾಗ ಹೋಗ್ತಾ ಇದೀವಿ ಕೋಳಿಗಳ ಸೆಕ್ಷನ್ಗೆ. ಎದುರುಗಡೆನೆ ಫೈಟರ್ ಕೋಳಿ ಇಟ್ಟಿದ್ದಾರೆ. ಮತ್ತೆ ಇಲ್ಲಿ ಸಾಯಿ ಅಕ್ವಾಪೆಟ್ಸ್ ಅವರು ಸ್ಟಾಲ್ ಹಾಕಿದ್ರು. ಎಲ್ಲಾ ವೆರೈಟೀಸ್ ಬರ್ಡ್ಸ್ ಮತ್ತೆ ಒಂದ್ ಸ್ವಲ್ಪ ಅನಿಮಲ್ಸ್ ಇದ್ವು. ಅನಿಮಲ್ಸ್ ಅಂದ್ರೆ ಹ್ಯಾಮ್ಸ್ಟರ್ಸ್, ಅಡ್ಜಾಗ್ ಅದನ್ನಿದ್ವು. ಮತ್ತೆ ಮಕೋ ಪ್ಯಾರೆಟ್ ನೋಡಿ ಗೈಸ್, 2.5 ಲಕ್ಷ ಅಂತ ಇದಕ್ಕೆ. ಮತ್ತೆ ನಾವು ಇಲ್ಲಿ ವಸ್ತು ಪ್ರದರ್ಶನ ಅಂತ ಇತ್ತು, ಅದ್ರೊಳಗಡೆ ಹೋದ್ ನೋಡಿದ್ವಿ. ಫುಲ್ ಹಳ್ಳಿ ಲೈಫ್ ಇತ್ತು ಗೈಸ್. ಇಲ್ಲಂತೂ ಹಳ್ಳಿ ಹೇಗಿರುತ್ತೋ ಅದೇ ಟೈಪ್ ಮಾಡೋರೆ ಇಲ್ಲ. ಈ ವಿಡಿಯೋನಲ್ಲಿ ಇಷ್ಟೇ ಗೈಸ್. ಪಾರ್ಟ್ 2 ಗಾಗಿ ನಮ್ ಚಾನೆಲ್ ನ ಫಾಲೋ ಮಾಡಿಟ್ಕೊಳ್ಳಿ. ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಾನು ನಿಮ್ಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸಿಗ್ತೀನಿ ಗೈಸ್. ಬಾಯ್.